₹1 ನೋಡ್ರಿ. ಅಯ್ಯೋ ಯಾರ ಫ್ರೀ ಫೈರ್ ಹುಚ್ಚ ಆಗೋದು. ಸುರಂಗ ಮಾರ್ಗ ಒಳಗಡೆ ಬಂದು ಸಾಕಾಗೋಯ್ತು ನಮ್ಗೇನು. ನೀವೆಲ್ಲ ಅಫಿಷಿಯಲ್ಗಳು ಆದರೆ ಅಷ್ಟು ಜನ ಇರ್ತೀರ. ನೀವೆಲ್ಲ ಹೆಂಡ್ರು ಮಕ್ಳನ್ನ ನೋಡಿದ್ರೆ ಹೆಂಗೆ ಅಫಿಷಿಯಲ್ಸ್ ಅಂತ. 4 ಗಂಟೆ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾವು ಬೆಂಗಳೂರಿಂದ. ಗಾಯ್ಸ್ ಏನಂದರೆ ನಾವಿವಾಗ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಬ್ಯಾಗ್ ರೆಡಿ ಆಗೈತೆ ಗಾಯ್ಸ್. ಹೇಗೆ ಗೊತ್ತಾ, ಇನ್ನೊಂದು ಒಂದೇ ₹1 ಹುಡುಕಾಡಿದ್ರು ₹1 ದುಡ್ಡಿಲ್ಲ ನನ್ನ ಹತ್ರ. ನೋಡ್ರಿ, ಒಂದೇ ₹1 ದುಡ್ಡಿಲ್ಲ. ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ₹1 ದುಡ್ಡಿಲ್ಲ ಅಂತೀಯ. ₹1 ಆಯ್ತಾ ನೋಡ್ಕೊಂಬಿಡಪ್ಪ, ಆಯ್ತಾ ನೋಡ್ಕೊಂಬಿಡು. ಕೊಡಿ ಗಾಯ್ಸ್, ₹10 ಕೊಡ್ತಾನೆ. ಅವನ ಹತ್ರನೂ ₹1 ದುಡ್ಡಿಲ್ಲ. ಆಯ್ತು, ₹1 ದುಡ್ಡು ಆಯ್ತೇನೋ? ಆಯ್ತಾ? ಇಲ್ಲ, ಎಷ್ಟೇ ಇದೆ? ₹10. ಅವನ ಹತ್ರ ₹1, ನನ್ನ ಹತ್ರ ಇವನು ಇವಾಗ ₹10 ಕೊಟ್ಟಿದ್ದು. ಇಷ್ಟಿಲ್ದಲೆ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಏನೇನು ಆಗ್ತದೆ ನೋಡಂಬರ್ರಿ. ಏನಿಲ್ಲ ಗೈಸ್, ಫೋನ್ಪೇ ಐತೆ, ಕ್ಯಾಶ್ ಬಿಡಿಸ್ಕೊಬೇಕಷ್ಟೇ. ಬಿಡಿಸ್ಕೊಂಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಇವಾಗ ಬಾಣಾವಾರಾಗಿ ಹೋಗಿ, ಬಾಣಾವಾರದಿಂದ ಅಲ್ಲಿಂದ ಟ್ರೈನು ಹೋಗಿ ಮೆಜೆಸ್ಟಿಕ್ಕಿಗೆ 7 ಗಂಟೆ. 7 ಗಂಟೆಗಾ ಇರೋದು? 7 ಗಂಟೆಗೆ ತಾನೇ ಟ್ರೈನ್ ಇರೋದು. 7 ಗಂಟೆ ಟ್ರೈನಿಗೆ ಹತ್ಕೊಂಡು ಹೋಗ್ಬೇಕು ಗಾಯ್ಸ್. ಬರೀ ಹೋಗೋಣ. ಮೆಜೆಸ್ಟಿಕ್ಕಿಗೆ ಬಂದ್ವಿ. ಏನಂದರೆ ಇಲ್ಲೊಂದು ಗಾಡಿ ಐತೆ ನೋಡ್ರಿ. ಅಯ್ಯೋ ಯಾರನ್ನ ಗೊತ್ತಿಲ್ಲದವರು ಗಾಡಿ ತಗೊಳೋದಾರೆ ನೋಡ್ರಿ. ಸ್ಕ್ಯಾನ್ ಮಾಡಿಬಿಟ್ಟು ಆಮೇಲೆ ಗಾಡಿ ಸ್ಟಾರ್ಟ್ ಆಗ್ತದೆ. ಎತ್ಕೊಂಡು ಅಡ್ಡಾಡಿ ದುಡ್ಡು ಹಾಕ್ಬೇಕು ಗಾಯ್ಸ್. ದುಡ್ಡು ಆ್ಯಪ್ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಮಾಡಿ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರು. ಯೋಲೋ ಆ್ಯಪ್ ಇರುತ್ತಂತೆ, ಅದನ್ನು ರಿಜಿಸ್ಟರ್ ಮಾಡಿಬಿಟ್ಟು ಗಾಡಿ ಎತ್ಕೊಂಡು ಏನಂಗೆ ಅಡ್ಡಾಡ್ರಿ. ಎಷ್ಟಿರ್ಬೋದು ಇದಕ್ಕೆ ಮಿನಿಮಮ್ 1 ಅವರ್ಗೆ? ಅವರಲ್ಲ, ಕಿಲೋಮೀಟರ್ ಎಷ್ಟೋ ನೋಡ್ರಿ. ಹಿಂಗೈತೆ ಸ್ಕೂಟಿ ಇದ್ದಾಗೆ ಗಾಯ್ಸ್. ಇಷ್ಟಕ್ಕೆ ₹50. ಫೈನಲಿ ಬಸ್ ಹತ್ತಿದ್ವಿ. ನಾವು ಬಸ್ ಹತ್ತಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಬಸ್ ಹತ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಕೂತವನೆ. ಫ್ರೀ ಫೈರ್ ಹುಚ್ಚ ಆಗವನೆ. ಟ್ರೈನ್ ಹತ್ತಿದ್ದೀವಿ ನೋಡ್ರಿ. ಹೋಗೋದು ಇವಾಗ. ಗೈಸ್ ನಮ್ಮ ಬಾಳ್ ನೋಡ್ರಿ, ಸುರಂಗ ಮಾರ್ಗ ಒಳಗಡೆ ನ್ಯೂ ಇಯರ್ ಮಾಡಂಗ ಐತೆ. ಸುಬ್ರಹ್ಮಣ್ಯ ರೋಡ್ ನೋಡ್ರಿ. ನಾವಲ್ಲೇ ಫೈನಲಿ ಬಂದ್ಬಿಡಿ ಗೈಸ್. ಕುಕ್ಕೆ ಸುಬ್ರಹ್ಮಣ್ಯ ರೋಡಿಗೆ ಬಂದಿದ್ದೀವಿ ಗೈಸ್. ಬಂದು ಸಾಕಾಗೋಯ್ತು. ನಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅದಕ್ಕೂ ಸುರಂಗ ಮಾರ್ಗದಲ್ಲಿ ಗೈಸ್ ಫೈನಲಿ ಬಂದೇ ಬಿಟ್ಟಿವಿ ಧರ್ಮಸ್ಥಳ. ಸ್ಟೋರಿ ಹೇಳ್ತೀನಿ ಕೇಳ್ರಿ.
ನನ್ನ ಪಕ್ಕ ಕುಂತಿರಲ್ಲ ಇಬ್ರು, ಅವ್ರ ತಾಯಿ ನಾಡ ಅವರು ಎಂದಾನ ಹೆಂಡ್ರು ಮಕ್ಕಳು ನೋಡಿದ್ರು ಇಲ್ಲ. ಅವಳು ನನ್ನ ಪಕ್ಕದಾಗ ಕೂತಿರೋಳು ನಮ್ಮ ಅಮ್ಮ ಇದ್ದಂಗಿದ್ಲು. ಅವನ ತಾಯಿ ಯಾರೋ ನನ್ನ ಪಕ್ಕ ಈ ಕಡೆ ಬಲಗಡೆ ಸೈಡಾಗಿ ಕೂತಿರೋಳು, ಈ ಕಡೆ ಬಂದ್ಬಿಟ್ಟು ಅಜ್ಜಿ. ಆ ಅಜ್ಜಿ ನಂದು 5 ವರ್ಷ ಇದ್ರೆ ಮ್ಯಾಕ್ಸಿಮಮ್ ಒಂದು 5 ವರ್ಷ ಇರ್ತಾಳೆ ಅಂತಲೇ ಇಟ್ಕ. ಅವ್ರಿಗೆ ಏನಪ್ಪ ಬೇಕು ಇವೆಲ್ಲ ಶೋಕಿ? ರೆಡಿಯಾಗಿ ಬಂದವಳೆ ಏನು ಅಫಿಷಿಯಲ್ ಇದ್ದಂಗೆ. ಇವರೆಲ್ಲ ಅಫಿಷಿಯಲ್ಗಳಾದರೆ ನೋಡ್ರಿ, ನಾ ಒಂದು ಹೇಳ್ತೀನಿ, ನೀವೆಲ್ಲ ಅಫಿಷಿಯಲ್ಗಳಾದರೆ ಅಷ್ಟು ಜನ ಇರ್ತಿರಲ್ಲ ನೀವು, ಬಡ್ಡಿಗೆ ಬಂದು ಕೂತ್ಕೊಂಡ್ರೆ ಹಂಗೆ ಸೈಡಿಗೆ ಹೋಗೋದು ಹಿಂಗೆ ಸೈಡಿಗೆ ಹೋಗೋದು ಅಂತ ಇರ್ತಿರಲ್ಲ ನೀವೆಲ್ಲ. ಅಂಥರೆಲ್ಲ ನೀವೆಲ್ಲ ಮಾಮೂಲಿ ನಿಮ್ಮ ವೆಹಿಕಲಾಗಿ ಬಂದ್ಬಿಡುವಾಗ ಸುಮ್ಮನೆ ಹಿಂಗೆಲ್ಲ ಬರೋಕ್ಕೆ ಹೋಗ್ಬಾರ್ದು. ಹೋಗಿ ಫಸ್ಟಿಗೆ ಹೋಗಿ ಕುತ್ಕೊಂಡಿರ್ತಾರೆ ಸೈಡಾಗಿ, ಮುಚ್ಕೊಂಡು ಕುತ್ಕೋಬೇಕು. ಸೈಡಿಗೆ ಹೋಗಿ ಈಗ ನನ್ನ ಜಾಗ ಬಿಟ್ಬಿಟ್ಟು ಹೋಗಿ ಕುತ್ಕೊಂಡಿರ್ತಾರೆ, ಕುತ್ಕೊಬೇಕು. ಮತ್ತೆ ನಿದ್ದೆ ಬಂತು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಬೀಳೋದೇನಕ್ಕೆ? ಆಮೇಲೆ ಏನಾದ್ರು ಎಚ್ಚರಿಕೆ ಆದ ತಕ್ಷಣ ಕೇಳೋ ಬಂದು ಇದನ್ನು ಮಾಡೋದೇನಕ್ಕೆ? ಕರೆಕ್ಟ್ ತಾನೆ ಅಲ್ಲ? ನಿಮಗೆಲ್ಲ ನೀವೆಲ್ಲ ನಮ್ಮ ನನಗೊಂದು ಅರ್ಥ ಆಗಲ್ಲ. ನೀವೆಲ್ಲ ಹೆಂಡ್ರು ಮಕ್ಳನ್ನ ನೋಡಿದ್ರೆ ಹೆಂಗೆ ಅಫಿಷಿಯಲ್ಸ್ ಅಂತ? ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಸ್ವಲ್ಪ ಜನ ಇರ್ತೀರ ಅಂಥವ್ರಿಗೆ ಹೇಳ್ತಾರ. ನಮ್ಮ ದೂರನೇ ನಂಗೆ ಅಂತ ಇಲ್ಲತ್ತಿರಲಿಲ್ಲ ನರೇಶ. ಒಂಚೂರು ಈಗ ಗಾಡಿಗಳಂದ್ಮೇಲೆ ಶೇಕ್ ಆಗಿ ಆಗ್ತವೆ, ಒಂಚೂರು ಮೇಲೆ ಬಿದ್ದೇ ಬೀಳ್ತಾರೆ, ಅವೆಲ್ಲ ಕಾಮನ್ನು. ನನಗೆ ಒಂದೊಂದು ಬೇಡ ಸುಮ್ಮನೆ ಮಂಜುನಾಥನ ದರ್ಶನಕ್ಕೆ ಬಂದಿದ್ದೀನಿ, ಸುಮ್ಮನೆ ಒಳ್ಳೊಳ್ಳೆ ಮಾತುಗಳು ಆಡಿಸ್ಬಾರ್ದು ನನಗೆ. ಏನು ಯಪ್ಪ ನೋಡ್ಬೇಕಾಗಿತ್ತು ಏನು ನನಗೆ ಸಿಟ್ಟು ಬಂತು. ಆಮೇಲೆ ನಾನು ಸೈಡಿಗೆ ಬಂದು ಒಂದ್ಸರಿ ಅಂದೆ, ನೋಡೋ ಯಾಕೆ ಎಲ್ಲ ಎದ್ದಂಬಾರ ಇಬ್ರು ಕಾಯ್ಸಿ ಎದ್ರೋದ್ರೆ ಮಾತ್ರ ಎದ್ರಿಸ್ಕೊಂಡ್ಬಿಡ್ತಾರೆ, ಎದ್ರಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಬರೀ ಮಂಜುನಾಥ ತೋರಿಸ್ತೀನಿ. ಬೆಳಗ್ಗೆ ಹೋಗ್ಬಿಟ್ಟು ಒಳಗೆ ಹೋಗಿ ಸ್ನಾನ ಮಾಡೋಣ, ಅಲ್ಲೆಲ್ಲ ಹೋಗಿ ಮಲ್ಕೊಳ್ಳೋಣಲ್ಲಿ. ಗಾಯ್ಸ್ ಫೈನಲಿ ಬಂದು ಇವಾಗ ಮಲಗಿದ್ದೀವಿ. ಏನಿಲ್ಲ, ಬೆಳಿಗ್ಗೆ ಮತ್ತೆ ವ್ಲಾಗ್ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೀನ್ ಎಷ್ಟು ಅಂದರೆ ನಾಳೆ ಸಿಗ್ತೀನಿ. ಟಾಟಾ ಬಾಯ್ ಬಾಯ್, ಗುಡ್ ನೈಟ್. 4 ಗಂಟೆ ಬಾಯ್. खत्म, बाय बाय, टाटा, गुड बाय, गया.